ಹಲೋ ಎವ್ರಿವಾನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಈ ವಿಡಿಯೋದಲ್ಲಿ ನಾವು ರವೆ ಕೇಕನ್ನು ಮನೆಯಲ್ಲಿ ಸುಲಭವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ನೋಡಿ, ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇದ್ದೀರಲ್ವ, ಈ ರೀತಿಯಲ್ಲಿ ನಾವು ಮನೆಯಲ್ಲಿ ಅದು ಕುಕ್ಕರನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಕೇಕನ್ನು ಮಾಡ್ಕೊಳ್ಬಹುದು ಅಂತ ನೋಡ್ತಾ ಹೋಗೋಣ. ಮನೆಯಲ್ಲಿ ಕೇಕನ್ನು ತಿನ್ನಬೇಕು ಅಂತ ಅನ್ನಿಸ್ದಾಗ ಖಂಡಿತವಾಗ್ಲೂ ಸಹ ರವೆ ಕೇಕನ್ನು ಮಾಡಬಹುದು. ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ಒಂದು ರವೆ ಕೇಕನ್ನು ಮಾಡುವಂತಹ ಈಸಿ ಆದಂತಹ ವಿಧಾನವನ್ನು ನೋಡೋಣ. ನೋಡಿ, ಈ ರೀತಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಸೂಜಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆಯೇ ಸಕ್ಕರೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸಕ್ಕರೆಯನ್ನು. ಹಾಗೆಯೇ ಸಕ್ಕರೆಯನ್ನು ಮತ್ತು ರವೆಯನ್ನು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ. ಇದ್ರ ಜೊತೆಗೆ ಮೊಸರು ಒಂದು ಅರ್ಧ ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ. ಹಾಗೆಯೇ ಎಣ್ಣೆ, ಅಡುಗೆ ಎಣ್ಣೆಯನ್ನು ಒಂದು ಅರ್ಧ ಬೌಲಷ್ಟು ತೊಗೊಳ್ತಾ ಇದ್ದೀನಿ. ನೋಡಿ, ಹಾಗೆ ಇದು ರವೆ ಕೇಕ್ ಆಗಿರೋದ್ರಿಂದ ಇಲ್ಲಿ ಮೈದಾ ಹಿಟ್ಟನ್ನು ನಾನು 2 ಸ್ಪೂನಷ್ಟು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, 2 ಚಮಚ ಮೈದಾ ಹಿಟ್ಟು. ಈಗ ಇದೆಲ್ಲದನ್ನು ಸಹ ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಳ್ಬೇಕಾಗತ್ತೆ. ಈಗ ನಾನು ಒಂದ್ಸರಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಇದಕ್ಕೆ ಹಾಲನ್ನು ಸಹ ಸೇರಿಸ್ಕೊಳ್ಬೇಕು. ಈಗ ಸ್ವಲ್ಪ ನಾನು ಈ ರೀತಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ. ನಂತರ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಬೌಲಷ್ಟು ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಎಗ್ಗನ್ನು ಉಪಯೋಗಿಸ್ಕೊಳ್ತಿಲ್ಲ, ಹಾಲು ಮತ್ತು ಮೊಸರನ್ನು ಉಪಯೋಗಿಸ್ಕೊಂಡು ರವೆ ಕೇಕನ್ನು ಮಾಡ್ತಾ ಇದ್ದೀನಿ. ಈಗ ಅರ್ಧ ಬೌಲಷ್ಟು ಹಾಲನ್ನು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಇದನ್ನು ನೋಡಿ ಗ್ರೈಂಡ್ ಮಾಡಿ ತಗೊಳ್ಬೇಕು. ನೋಡಿ, ಈ ರೀತಿಯಾಗಿ ಗ್ರೈಂಡ್ ಮಾಡಿ ನೈಸಾಗಿ ತಗೊಳ್ಬೇಕಾಗತ್ತೆ. ಈಗ ಬ್ಯಾಟರ್ ರೆಡಿಯಾಗಿದೆ ಕೇಕ್ಗೆ. ನೋಡಿ, ಈ ರೀತಿಯಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಗ್ರೈಂಡ್ ಮಾಡಿ. ಬ್ಯಾಟರು ಈ ರೀತಿ ಇದ್ದರೆ ಕೇಕು ಸಹ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾವು ಕೇಕ್ ಬ್ಯಾಟರ್ ಆಗಿ ಉಪಯೋಗಿಸ್ಕೊಳ್ಬಹುದು. ನೋಡಿ, ಈ ರೀತಿ ಒಂದು ಬೌಲ್ನ ತಗೊಂಡು ಮಿಕ್ಸಿ ಜಾರಲ್ಲಿ ಇರುವಂತಹ ಬ್ಯಾಟರನ್ನು ಕಂಪ್ಲೀಟಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಕೇಕನ್ನು ನಾವು ಮನೇಲಿ ಕೇಕ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಬೇಕ್ರಿಯಿಂದ ಎಲ್ಲ ನಾವು ಕೇಕನ್ನು ತಂದು ತಿಂತಾ ಇರ್ತೀವಿ. ಖಂಡಿತವಾಗ್ಲೂ ಸಹ ಮನೆಯಲ್ಲಿ ಇದೇ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ. ಬೇಕ್ರಿಯಿಂದ ಕೇಕ್ ತರೋದನ್ನೇ ಮರೆತು ಹೋಗ್ತೀರಾ. ಅಷ್ಟು ರುಚಿಯಾದಂಥ ಕೇಕನ್ನು ಮನೆಯಲ್ಲೇ ಮಾಡ್ಬೋದು. ಹಾಗೆ ಇದಕ್ಕೆ ಇಲ್ಲಿ 3/4 ಚಮಚದಷ್ಟು ಬೇಕಿಂಗ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆಯೇ 1/3 ಚಮಚದಷ್ಟು ಇಲ್ಲಿ ಫ್ಲೇವರ್ಗೋಸ್ಕರ ನಾನಿಲ್ಲಿ ವೆನಿಲಾ ಫ್ಲೇವರ್ ಎಸೆನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಎಲ್ಲದೂ ಸಹ ಮಿಕ್ಸ್ ಆಗಬೇಕು. ಹಾಕಿರುವಂತಹ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಹಾಗೆಯೇ ವೆನಿಲಾ ಎಸೆನ್ಸ್ ಏನು ಹಾಕ್ಕೊಂಡಿದ್ದೀವಿ ಅದಷ್ಟನ್ನು ಸಹ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ವೆನಿಲಾ ಎಸೆನ್ಸ್ ಇಲ್ಲ ಅಂತ ಹೇಳೋರು ಏಲಕ್ಕಿ ಬೀಜದ ಪೌಡರನ್ನು ಸಹ ನಾವು ಉಪಯೋಗಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ನಾವು ತಯಾರು ಮಾಡ್ಕೊಂಡಿರುವಂತಹ ಹಿಟ್ಟಿನ ಹದ ಈ ರೀತಿಯಲ್ಲೇ ಇರಬೇಕಾಗತ್ತೆ. ತುಂಬ ತೆಳು ಇರಬಾರ್ದು, ಗಟ್ಟಿನೂ ಇರಬಾರ್ದು. ಈ ರೀತಿ ಇದ್ದರೆ ಮಾಡುವಂತಹ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು 5 ನಿಮಿಷ ಹಿಟ್ಟನ್ನು ಹಾಗೆ ಇಟ್ಕೊಂಡು ನಂತರ ನೋಡಿ, ನಾನು ಈಗ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಕುಕ್ಕರಲ್ಲಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ, ಈ ರೀತಿ ನೀಟಾಗಿ ಕುಕ್ಕರ್ ಫುಲ್ಲು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಟರ್ ಪೇಪರ್ ಇದ್ದರೆ ಕೆಳಗಡೆಯಿಂದ ಬಟರ್ ಪೇಪರ್ನ ಹಾಕ್ಕೊಳ್ಬಹುದು. ನೋಡಿ, ಬಟರ್ ಪೇಪರ್ ಇಲ್ಲ ಅನ್ನೋ ಅಂಥವರು ಹಾಗೆಯೇ ಇಟ್ಕೊಳ್ಬಹುದು. ನಾವು ಎಣ್ಣೆನ ಸವರಿ ನಾನು ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಟರ್ ಪೇಪರ್ನ ಹಾಕ್ಕೊಳ್ಳೋದ್ರಿಂದ ಕೇಕನ್ನು ಈಸಿಯಾಗಿ ತೆಗಿಬೋದು ನಾವು. ಆದ ನಂತರ ನೋಡಿ, ಈ ರೀತಿ ನೀಟಾಗಿ ಹಾಕ್ಕೊಂಡಿದ್ದೀನಿ ಬಟರ್ ಪೇಪರ್ನ. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೇಕ್ ಬ್ಯಾಟರನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ಇದನ್ನು ಮಾಡ್ಕೊಳ್ಬಹುದು. ಈ ಕೇಕ್ ಬ್ಯಾಟರನ್ನು ನಾವು ಒಂದು 5ರಿಂದ 10 ನಿಮಿಷ ಟೈಮ್ ಇದ್ದರೆ ಬೇಗ ರೆಡಿ ಮಾಡ್ಕೊಳ್ಬಹುದು. ನೋಡಿ, ಈಗ ನಾವು ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಂತ ಅಂದಾಗಲೂ ಸಹ ಈ ರೀತಿಯಾಗಿ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಕೊಡ್ಬೋದು. ಹಾಗೆಯೇ ಮಕ್ಕಳು ಏನಾದರೂ ತಿನ್ನೋಕೆ ಕೇಳಿದಾಗೂ ಈ ರೀತಿ ಕೇಕನ್ನು ಮಾಡಿಟ್ಕೊಂಡ್ರೆ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಟ್ಟು ಹಂಗೂ ಆಗುತ್ತೆ. ಖಂಡಿತವಾಗ್ಲೂ ಸಹ ಟ್ರೈ ಮಾಡಿ. ಈಗ ನೋಡಿ, ಈ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮುಚ್ಚಳನ ಮುಚ್ಚಿದ ನಂತರ ಇದಕ್ಕೆ ವಿಷಲ್ನ ಹಾಕಬಾರ್ದು, ಹಾಗೆಯೇ ಬೇಯಿಸ್ಕೊಳ್ಬೇಕಾಗತ್ತೆ ನಾವು.
ಈಗ ಕುಕ್ಕರ್ನ ಸಹ ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ಇಟ್ಕೊಳ್ಬಾರ್ದು. ಗ್ಯಾಸ್ ಮೇಲೆ ಒಂದು ಹಂಚನ್ನ ಇಟ್ಕೊಂಡು ಹಂಚನ್ನು ಹೀಟ್ ಮಾಡಿದ ನಂತರನೇ ಈ ಕುಕ್ಕರನ್ನು ನಾವು ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ಈಗ ಗ್ಯಾಸ್ ಮೇಲೆ ನಾನು ಈ ರೀತಿ ಒಂದು ರೊಟ್ಟಿ ಹಂಚನ್ನು ಇಟ್ಕೊಂಡಿದ್ದೀನಿ. ಈ ಹಂಚು ಸ್ವಲ್ಪ ಬಿಸಿ ಆಗ್ತಿದೆ ನೋಡಿ. ಇದು ಬಿಸಿ ಆದ ನಂತರ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕುಕ್ಕರನ್ನು ಈ ಹಂಚು ಮೇಲೆ ಇಟ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಕೇಕ್ ಬೇಯಿಸ್ಕೊಳ್ಬಹುದು. ನೋಡಿ ಈಗ ಕುಕ್ಕರನ್ನು ನಾನು ಈ ಒಂದು ಹಂಚು ಮೇಲೆ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಇದನ್ನು ಒಂದು 40 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. 35ರಿಂದ 40 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ ಈಗ ಆಗಿದೆ. ಇದು 40 ನಿಮಿಷ ಆದ ನಂತರ ಈ ರೀತಿಯಾಗಿ ಆಗಿತ್ತು. ಇದನ್ನೊಂದು 5 ನಿಮಿಷ ಆರಿಸ್ಕೊಂಡಿದ್ದೀನಿ. ನಂತರ ನೋಡಿ ಇದು ನೀಟಾಗಿ ಬಿಟ್ಕೊಂಡಿದೆ ಆ ಕಡೆ ಸೈಡಲ್ಲೆಲ್ಲ. ಇದು ಆರೋಕ್ಕೆ ಬಿಟ್ಟರೆ ನಾವು ಈ ರೀತಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ಒಂದು ಪ್ಲೇಟ್ನ ತಗೊಂಡು ಪ್ಲೇಟ್ ಮೇಲೆ ನಾವು ಈ ರೀತಿಯಾಗಿ ಹಾಕಿದರೆ ನೋಡಿ, ತಿರುಗಿಸಿ ಹಾಕಿದರೆ ಅದು ಈಸಿಯಾಗಿ ಏಳುತ್ತೆ. ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಒಂದು ಸ್ವಲ್ಪನೂ ಕುಕ್ಕರಿಗೆ ಅಂಟ್ಕೊಂಡಿರಲಿಲ್ಲ, ನಾನು ಎಣ್ಣೆನ ಹಚ್ಕೊಂಡಿದ್ದರಿಂದ. ನೋಡಿ ಈಗ ಇದಕ್ಕೆ ಬಟರ್ ಪೇಪರ್ನ ಸಹ ಹಾಕ್ಕೊಂಡಿರೋದ್ರಿಂದ ಈಸಿಯಾಗಿ ಇದನ್ನು ರಿಮೂವ್ ಮಾಡ್ಕೊಳ್ಬಹುದು. ನಾವು ಮನೆಯಲ್ಲೇ ಪರ್ಫೆಕ್ಟ್ ಆಗಿರುವಂತಹ ಕೇಕನ್ನು ಮಾಡ್ಕೊಳ್ಬಹುದು. ನೋಡಿ ಈಗ ಈ ಬಟರ್ ಪೇಪರನ್ನು ಈಸಿಯಾಗಿ ಬಿಡಿಸ್ಕೊಳ್ಬಹುದು. ಸ್ವಲ್ಪನೂ ಕಷ್ಟ ಇಲ್ಲದೆ ನೋಡಿ ಎಷ್ಟು ಈಸಿಯಾಗಿ ಕೇಕ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬಹುದು. 1 ಕಪ್ಪಷ್ಟು ರವೆ ಇದ್ದರೆ ಸಾಕು, ರವೆ ಕೇಕ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ನೋಡಿ ಇದನ್ನೀಗ ನೀಟಾಗಿ ತೆಗಿತಾ ಇದ್ದೀನಿ. ಎಲ್ಲೂ ಸಹ ಬಟರ್ ಪೇಪರು ಸಹ ಹರಿದೋಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. 2 ಸೈಡು ಚೆನ್ನಾಗಿ ಬೆಂದಿದೆ. ನೋಡಿ ಈ ರೀತಿಯಲ್ಲಿ ನೀವು ಸಹ ಟ್ರೈ ಮಾಡಿ. ಇದೇ ವಿಧಾನದಲ್ಲಿ ಟ್ರೈ ಮಾಡಿ, ಖಂಡಿತ ಇದೇ ರೀತಿಯಲ್ಲಿ ಬರುತ್ತೆ. ಈ ರೀತಿ ಮಾಡಿಕೊಟ್ರಂತೂ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ಬೇಕರಿಯಿಂದ ನಾವು ದುಡ್ಡು ಕೊಟ್ಟು ತರುವಂತಹ ಕೇಕ್ಗಿಂತ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ನಾವು ಕಡಿಮೆ ಖರ್ಚಿನಲ್ಲಿ ಸಹ ನಾವು ಈ ಒಂದು ಕೇಕನ್ನು ಮಾಡ್ಕೊಳ್ಬಹುದು. ಖಂಡಿತ ನೀವು ಟ್ರೈ ಮಾಡಿ. ನೋಡಿ ಇದನ್ನು ಪೀಸಸ್ ಆಗಿ ಈ ರೀತಿ ಕಟ್ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ ಸಹ ಬಂದಿತ್ತು. ಇದು ರವೆ ಕೇಕ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ. ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು, ಪ್ರತಿಯೊಬ್ಬರು ಸಹ ತಿನ್ಬೋದು. ಈ ರೀತಿ ಮಾಡಿಕೊಂಡ್ರೆ ಸ್ನ್ಯಾಕ್ಸ್ ಟೈಮ್ಗೂ ಚೆನ್ನಾಗಿರುತ್ತೆ. ಈ ಕೇಕ್ನ ಮಾಡುವಾಗ ಇದಕ್ಕೆ ಟೂಟಿ ಫ್ರೂಟಿ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ ಏನೇನು ಬೇಕಾದರೂ ನಾವು ಮಿಕ್ಸ್ ಮಾಡಿ ಹಾಕ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ಗಂತೂ ಒಂದೊಳ್ಳೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬಹುದು. ಹಾಗೆ ಇನ್ನಷ್ಟು ರೆಸಿಪಿಗಳಿಗಾಗಿ ಐಜಿಸ್ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.